ನಾವಿವತ್ತು ಕೊಲ್ಲೂರು ಮೂಕಾಂಬಿಕೆ ದೇವಿಯ ಮಹಾತ್ಮೆಯ ಬಗ್ಗೆ ಮಾತನಾಡ್ತಾ ಇದ್ವಿ. ಹಿನ್ನೆಲೆ ಮಹಾತ್ಮೆ ನಿಮಗಾಗಿರುವಂತ ಅನುಭವದ ಬಗ್ಗೆ ನೀವು ತಿಳಿಸ್ಕೊಡೋದಾದ್ರೆ. 1200 ವರ್ಷಗಳ ಇತಿಹಾಸ ಇರುವಂತಹ ಸ್ವಾಮಿ ಶಂಕರಾಚಾರ್ಯರಿಂದ ಪ್ರತಿಷ್ಠಾಪನೆ ಆದಂತ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನ ಬಹಳ ಒಂದು ಶಕ್ತಿಯುತವಾದ ದೇವಸ್ಥಾನ. ದಕ್ಷಿಣ ಭಾರತದಲ್ಲಿ ಅತಿ ಶ್ರೇಷ್ಠ ದೇವಸ್ಥಾನ ಇದು. ಇಲ್ಲಿಗೆ ಭಕ್ತರು ತಮ್ಮ ತಮ್ಮ ಹರಕೆಯನ್ನು ಹೇಳಿಕೊಂಡು ಅವರ ಆಸೆ ಈಡೇರಿದಾಗ ಇಲ್ಲಿ ಬಂದು ಪೂಜೆಯನ್ನ ಸಲ್ಲಿಸ್ತಾರೆ. ಅದೇ ರೀತಿಯಲ್ಲಿ ಬಹಳಷ್ಟು ಪ್ರತಿಷ್ಠಿತರು ಮತ್ತೆ ರಾಜಕೀಯ ಧುರೀಣರು ಸಹ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಪುರಸ್ಕಾರಗಳನ್ನ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗ್ತಾ ಇದ್ದಾರೆ. ಅನೇಕರು ಬರ್ತಾ ಇರ್ತಾರೆ, ಭೇಟಿ ಕೊಡ್ತಿರ್ತಾರೆ, ಹರಕೆ ತೀರಿಸ್ತಾ ಇರ್ತಾರೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಚಿನ್ನ, ವಜ್ರ, ಬೆಳ್ಳಿ ಅಂತೇಳಿ ದೊಡ್ಡ ದೊಡ್ಡ ಉಡುಗೊರೆಗಳನ್ನ ತಾಯಿಗೆ ಅರ್ಪಣೆ ಮಾಡ್ತಾರೆ. ಉಡುಗೊರೆ ಅರ್ಪಣೆ ಮಾಡಿದ್ರು ಅನ್ನೋದೇ ದೊಡ್ಡದು ಅಂತ ಅಲ್ಲ, ಆದ್ರೆ ಆ ಭಕ್ತಿಯನ್ನ, ತಾಯಿಯನ್ನ ಹುಡ್ಕೊಂಡು ತುಂಬಾ ದೇಶ ವಿದೇಶಗಳಿಂದ ಹುಡ್ಕೊಂಡು ಬರ್ತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ತಾಯಿಯ ಮುಂದೆ ಅವರ ದೊಡ್ಡ ದೊಡ್ಡ ಆಶೆಗಳನ್ನ ನೆರವೇರಿಸುವಂತೆ ಕೇಳಿಕೊಂಡಿರ್ತಾರೆ. ಆ ಆಸೆ ನೆರವೇರಿದಾಗ, ಅವರ ಕೆಲಸ ಆದಾಗ ತಾಯಿಗೆ ಅದೇ ರೀತಿಯಲ್ಲಿ ದೊಡ್ಡ ಮಟ್ಟದ ವಸ್ತುಗಳನ್ನ ಕೊಡುವಂತ ವ್ಯವಸ್ಥೆಯನ್ನ ಭಕ್ತರು ಮಾಡ್ತಾ ಇದ್ದಾರೆ. ಕೇಳಿಸ್ತಾ ಇದೆ, ಹೇಳಿ. ಸರಿ, ಆಯ್ತಲ್ಲ. ಇನ್ನು ಅದೇ ರೀತಿಯಾಗಿ ನಿನ್ನೆ ವಿಜಯ್ ಅವ್ರು ಬಂದಿದ್ರು. ಆ ಸಂದರ್ಭದಲ್ಲಿ ಯಾವ ರೀತಿ ಆಗಿತ್ತು ವಾತಾವರಣ? ಮತ್ತೆ ಅವ್ರು ಏನ್ ಹರಕೆ ಹೊತ್ತಿದ್ರಂತೆ? ಅವರು ಎಲ್ಲಾ ಶಿಷ್ಟಾಚಾರಗಳನ್ನು ಕೂಡ ಅಲ್ಲಿ ಪಾಲನೆ ಮಾಡಿದ್ರು, ಸಾಮಾನ್ಯ ಭಕ್ತನಂತಾನೆ ನಡ್ಕೊಂಡ್ರು. ಹೇಗಿತ್ತು ಆ ಅನುಭವ? ಅವರಿಗೆ ದೊಡ್ಡ ಸೆಕ್ಯೂರಿಟಿ ಇರುವುದರಿಂದ ದೇವಸ್ಥಾನದ ಆವರಣದ ಒಳಗೆ ಸಾರ್ವಜನಿಕರು ಮತ್ತು ಭಕ್ತರು ಅವರ ಸಂದರ್ಶನದ ಸಮಯದಲ್ಲಿ ಬಾರದೆ ಇರುವಂತ ಒಂದು ವ್ಯವಸ್ಥೆಯನ್ನು ಮಾಡಿದ್ದೇವೆ ನಾವು. ಅವರು ದೇವಸ್ಥಾನಕ್ಕೆ ಬಂದು ಸುಮಾರು 20 ನಿಮಿಷಗಳ ಕಾಲ ಗರ್ಭಗುಡಿಯ ಒಳಗಿದ್ದು ಅವರು ಪೂಜೆ ಪುನಸ್ಕಾರಗಳನ್ನ ಮಾಡಿ ದೇವಿಯ ದರ್ಶನವನ್ನ ಮಾಡಿ 1.6 kg ತೂಕದ ಬೆಳ್ಳಿಯ ಖಡ್ಗವನ್ನ ದೇವಿಗೆ ನೀಡುವ ಮುಖಾಂತರ ಅವರ ಸೇವೆಯನ್ನು ಮಾಡಿ ಅವರು ಇಲ್ಲಿಂದ ನಿರ್ಗಮಿಸಿರುತ್ತಾರೆ. ಹಿಂದೆ ಜಯಲಲಿತಾ ಬಂದಿದ್ರು, ಅದೇ ರೀತಿಯಾಗಿ MG ರಾಮಚಂದ್ರನ್ ಅವ್ರು ಬಂದಿದ್ರು, ರಜನಿಕಾಂತ್ ಅವರು ಕೂಡ ಆಗಾಗ ಬರ್ತಿರ್ತಾರೆ. ನಮ್ಮ ಕರ್ನಾಟಕದ ಸೆಲೆಬ್ರಿಟೀಸ್ಗಳೇ ಬರ್ತಾ ಇರ್ತಾರೆ. ಅಂದ್ರೆ ತಾಯಿಯ ಮಹಾತ್ಮೆ, ಆ ಶಕ್ತಿ ಏನಿದೆ ಬರೀ ರಾಜ್ಯದಲ್ಲಿ ಮಾತ್ರ ಉಳಿದಿಲ್ಲ, ನಮ್ಮ ರಾಜ್ಯದ ಗಡಿ ದಾಟಿದೆ, ದೇಶ ವಿದೇಶಗಳಲ್ಲೂ ಕೂಡ ಅದ್ರ ಬಗ್ಗೆ ಖ್ಯಾತಿ ಇದೆ. ಏನ್ ಹೇಳ್ತೀರಾ? ಈ ದೇಶದ ರಾಷ್ಟ್ರಪತಿಗಳು ಬಂದಿದ್ರು, ಶ್ರೀಮತಿ ಇಂದಿರಾ ಗಾಂಧಿ ಅವರು ಬಂದಿದ್ರು, ಹಾಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಯಾವಾಗ್ಲೂ ಬರ್ತಾ ಇರ್ತಾರೆ ಇಲ್ಲಿಗೆ. ಅದ್ರ ಅರ್ಥ ಇಲ್ಲಿಯ ದೇವರಿಗೆ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಧನ್ಯವಾದ ಬಾಬು ಹೆಗ್ಡೆ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ತೇಜಸ್ ಗೌಡ, ನೀವು ಹೇಳ್ತಾ ಇದ್ರಿ, ನನಗೆ ಮೊದಲಿಂದ ಬಡತನದಲ್ಲಿ ಬೆಳೆದವ್ ನಾನು, 10 ವರ್ಷದಿಂದ ತಾಯಿಯನ್ನ ನಡ್ಕೊಳ್ತಾ ಇದ್ದೀನಿ, ತಾಯಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ಅಂತ. ನಿಮಗೆ ನಿಮ್ಮ ಜೀವನದಲ್ಲಿ ಆದಂಥ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಏನು? ಅದರಿಂದ ಹೊರಗೆ ಬರೋದಕ್ಕೆ ತಾಯಿಯ ಆಶೀರ್ವಾದ ಹೇಗೆ ಕಾರಣ ಆಯಿತು ಅಂತ? ತಾಯಿಯ ಆಶೀರ್ವಾದ, ನಾನು ಮೊದಲನೇ ಹೇಳ್ದ ಹಾಗೆ, ಇವತ್ತು ನಾನು ಇಲ್ಲಿ ಜೀವಂತವಾಗಿ ಕುತ್ಕೊಂಡಿದ್ದೀನಿ, ಉಸಿರಾಡ್ತಿದ್ದೀನಿ ಅಂತ ಅಂದರೆ ಅದು ತಾಯಿಯ ಭಿಕ್ಷೆನೆ. ಏನಕ್ಕೆ ಅಂತ ಅಂದರೆ, ನಾನು ಸಂಘಟನೆ ಇರಬೇಕಾದ್ರೆ ಹೋರಾಟ ಸಂದರ್ಭದಲ್ಲೂ ಕೂಡ ನಾನಾಗ ಬಜರಂಗ ದಳದ ಜಿಲ್ಲಾ ಸಂಯೋಜಕ ಆಗಿದ್ದೆ. ತುಂಬ ಹೋರಾಟ ಇತ್ತು, ಮತ್ತು ನನ್ನ ಏರಿಯಾ ಕೂಡ SDPIನ ಭದ್ರಕೋಟೆ ಆಗಿತ್ತು. ಆ ಒಂದು ಸಂಘಟನೆ ಮಾಡೋ ದೃಷ್ಟಿಯಲ್ಲಿ ಸರ್ವೇ ಸಾಮಾನ್ಯ ನಿಮಗೆ ಥ್ರೆಟ್ ಮಾಡುವಂಥದ್ದು ಮತ್ತು ಕೊಳೆ ಬೆದರಿಕೆ ಹಾಕುವಂಥದ್ದು ಇದೆಲ್ಲ ಸರ್ವೇ ಸಾಮಾನ್ಯ ಸಂಘಟನೆ. ನನ್ನ ಕೊಲ್ಲುವ ಪ್ರಯತ್ನ ಆಗೋ ಸಂದರ್ಭದಲ್ಲೂ ಕೂಡ 2 ಸತಿ ಆದಾಗಲೂ ಕೂಡ ಆ 2 ಸತಿ ಕೂಡ ನಾನು ಕ್ಷೇತ್ರದಲ್ಲಿದ್ದೆ. ಆ ತಾಯಿಯೇ ನನ್ನ ಅಲ್ಲಿ ಕರೆಸ್ಕೊಂಡು ನನಗೆ ಜೀವ ಭಿಕ್ಷೆ ನೀಡಿರುವಂಥದ್ದು ನಾನು ನಂಬಿರುವಂಥ ವಿಚಾರ. ಏನಕ್ಕೆ ಅಂತಂದರೆ, ಒಂದು ನಾವು ಬದುಕಬೇಕು, ನಾವು ಉಸಿರಾಡ್ತಿದ್ದೀರಿ, ನಾವು ಆರೋಗ್ಯವಾಗಿರಬೇಕು ಅಂತಂದರೆ ನಾನು ಆ ತಾಯಿಗೆ ಶರಣಾಗಿರೋದಕ್ಕೇನೆ. ಈಗ ದುಡ್ಡಿರುವಂಥ ವ್ಯಕ್ತಿರು ಖಡ್ಗ, ಚಿನ್ನ, ಬೆಳ್ಳಿ ಎಲ್ಲ ಥರ ಕೊಡೋಕ್ಕೆ ಅವ್ರ ಶಕ್ತಿ ಇದೆ. ನಾನು ಒಬ್ಬ ಸಾಮಾನ್ಯ ಆಟೋ ಡ್ರೈವರಿನ ಮಗ ಆಗಿದೆ. ನನ್ನ ತಾಯಿ ಒಂದು ಒಡವೆ ಅಂಗಡಿಲಿ ಕೆಲಸ ಮಾಡ್ತಿದ್ರು. ನಾನು ಅರ್ಪಣೆ ಮಾಡಿದ್ದು ಕೇವಲ ನನ್ನ ಭಕ್ತಿ ಮಾತ್ರ. 2 ಕೈಯಿಂದ ಮುಗ್ದು ನಾನು ಆ ತಾಯಿಗೆ ಶರಣಾದೆ. ನೀನೇ ಕಾಪಾಡಬೇಕು, ನೀನೇ ನಾನು ನೋಡ್ಕೋಬೇಕು ಅಂತ. ಇವತ್ತು ನಾನು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂತಂದರೆ ನನ್ನ ಏನು ಏಳಿಗೆ ಇದೆ, ಡೆವಲಪ್ಮೆಂಟ್ ಇದೆ. ಇವತ್ತು ನನ್ನ ಸ್ನೇಹಿತರು ಕೂಡ ಹೇಳಿದ್ದಾರೆ, ನೀ ನಂಬಿರುವಂಥ ಮೂಕಾಂಬಿಕೆ ಅಂತ. ಅದು ಸತ್ಯ. ನಾನು ಆ ತಾಯಿನ ಎಷ್ಟು ನಂಬಿದ್ದೀನಿ ಅಂತಂದರೆ, ನಾನು ಪ್ರತಿ ತಿಂಗಳು ನಾನು ಅಲ್ಲಿ ಹೋಗ್ತೀನಿ. ನಾನು ಹೋಗಿಲ್ಲ ಅಂತಂದರೆ ಏನೋ ಒಂದು ಕಳ್ಕೊಂಡಿರೋವಂಥ ಭಾವನೆ ನಂಗೆ ಫೀಲ್ ಆಗುತ್ತೆ. ಹಾಗಾಗಿ ನನಗೊಂಥರ ಕೊಲ್ಲೂರು ಕ್ಷೇತ್ರ ಅಂದರೆ ನನಗೊಂಥರ ರೀಚಾರ್ಜ್ ಸೆಂಟರ್.
ಅಂದರೆ ನನಗೆ ಏನು ಎನರ್ಜಿ ಡ್ರೈನ್ ಆಗಿರುತ್ತೆ, ನಾನು ಆ ಕ್ಷೇತ್ರಕ್ಕೆ ಹೋಗಿ ಆ ತಾಯಿ ಮುಂದೆ ನಿಂತ್ಕೊಂಡಾಗ ಅಷ್ಟೇ ಶಕ್ತಿ ನನಗೆ ಬರುತ್ತೆ. ಹಾಗಾಗಿ ಇವತ್ತು ನಾನು ಎಷ್ಟೋ ಪ್ಯಾನಲ್ ಡಿಸ್ಕಷನಲ್ಲಿ ಭಾಗಿಯಾಗಿದ್ರು ಕೂಡ ಎಲ್ಲ ತಾಯಿಯ ಆಶೀರ್ವಾದ, ಆ ತಾಯಿಯ ಭಿಕ್ಷೆನ. ಏನಕ್ಕೆ ಅಂತಂದರೆ ನಮ್ಮ ಹಿನ್ನೆಲೆ ಮತ್ತು ನಂಗೆ ಯಾವುದೇ ರೀತಿಯಾದಂಥ ಸಪೋರ್ಟ್ ಇಲ್ಲದ ಸಂದರ್ಭದಲ್ಲಿ ಆ ತಾಯಿ ನನ್ನ ಜೀವನದಲ್ಲಿ ಒಂದೊಂದೊಂದು ವ್ಯಕ್ತಿಯಾಗಿ ನನ್ನ ಹಿಂದೆ ಬಂದು ನಿಂತಾಗ, ನಾನು ಇದ್ದೀನಿ ಅಂತ ಆಶೀರ್ವಾದ ಮಾಡಿದಾಗ ಅದೆಲ್ಲ ಕೂಡ ಆ ತಾಯಿಯ ಆಶೀರ್ವಾದ. ಹಾಗಾಗಿ ಆ ಕ್ಷೇತ್ರಕ್ಕೆ ಬರುವಂಥ ಭಕ್ತಾದಿಗಳು ಎಷ್ಟೋ ಜನ ಆಗಲೇ ಹಿರಿಯ ಜ್ಯೋತಿಷರು ಕೂಡ ಇಬ್ಬರು ಹೇಳ್ತಾ ಇದ್ರು, ಶ್ರೀನಿವಾಸ್ ಗುರುಜಿನ ಹೇಳ್ತಾ ಇದ್ರು ಮತ್ತು ಇಲ್ಲಿರುವಂಥ ಜ್ಯೋತಿಷರು ಹೇಳ್ತಿದ್ರು, ನಿಮ್ಗೆ ಏನೂ ಕೊಡೋದಕ್ಕಾಗಿಲ್ಲ ಅಂತ ಅಂದ್ರು ನಂಬಿಕೆ ಮತ್ತು ಭಕ್ತಿಯಿಂದ ನೀವು ಹೋಗಿ ಶರಣ ಆದರೆ ಆ ತಾಯಿ 100% ಹೊಳಿತಾಳೆ. ಏನಕ್ಕಂದರೆ ಸ್ವತಃ ರಾಕ್ಷಸನಿಗೆ ಆ ತಾಯಿ ಹೊಳ್ದಿ ಕ್ಷಮೆ ಮಾಡಿಸಿ ಆತನ ಏನು ಇಷ್ಟಾರ್ಥ ಈಡೇರಿಸಿರುವಂಥವ್ರು. ನಾವು ನಂಬಿಕೆಯಿಂದ ಭಕ್ತಿಯಿಂದ ಹೋದರೆ ಆ ಕ್ಷೇತ್ರದಲ್ಲಿ ನಿಮ್ಗೆ ಆಗದಿರೋ ಕೆಲಸ ಅಂತೂ 100ಕ್ಕೆ 100 ಇಲ್ಲ. ಏನಕ್ಕೆ ಅಂದರೆ ನೀವು ಆ ಕ್ಷೇತ್ರಕ್ಕೆ ಒಂದ್ಸತಿ ನೀವು ಹೋಗಿ ಕಾಲಿಕ್ಕಿದ ತಕ್ಷಣ ನಿಮ್ಮಲ್ಲಿ ಆಗುವಂಥ ರೋಮಾಂಚನ ಮತ್ತು ನಿಮ್ಮಲ್ಲಿರುವಂಥ ಕಷ್ಟ ಕಾರ್ಪಣ್ಯಗಳೆಲ್ಲ ನಿಮ್ಗೆ ನಿರಾಳವಾಗಿ ಅನಿಸುತ್ತೆ. ನಿಮ್ಮಲ್ಲಿರುವಂಥ ಕಾನ್ಫಿಡೆನ್ಸ್ ಏನಿದೆ ನಿಮಗೆ ಒಳಗಿಂದ ಆ ಕಾನ್ಫಿಡೆನ್ಸ್ ಗಟ್ಟಿ ಆಗುತ್ತೆ. ಮನುಷ್ಯನಿಗೆ ಒಂದ್ಸತಿ ಕಾನ್ಫಿಡೆನ್ಸ್ ಬಂತು ಅಂತಂದರೆ ಎಂಥ ಕಷ್ಟಗಳು ಕೂಡ ನಾವು ಅದನ್ನ ಫೇಸ್ ಮಾಡ್ಬೋದು, ನಾವು ಅದನ್ನು ದಾಟಿ ಬರ್ತೀರಿ ಅಂತ ಆ ಒಂದು ಇಚ್ಛಾಶಕ್ತಿ ಇದ್ದರೆ ಯಾವ ಕಷ್ಟಗಳು ಇರಲ್ಲ. ಆ ಇಚ್ಛಾಶಕ್ತಿ ಮತ್ತೆ ನಮ್ಗೆ ಕೊಡುವಂತ ಧೈರ್ಯ ಆ ಕ್ಷೇತ್ರದ ನಾನಂತೂ ಅನುಭವಿಸಿದ್ದೇನೆ. ತೇಜಸ್ ಗೌಡ ಅವರಿಗೆ ತಾಯಿಯಿಂದ ಜೀವದಾನನೇ ಆಗಿದೆ ಅಂತ ಹೇಳ್ಬೋದು. ಜೀವದಾನ ನಾನು ಹೇಳ್ತಿಲ್ವಾ, ನಾನು ತಿನ್ನೋ ಒಂದೊಂದು ಅಗಲದ ಮೇಲೂ ಏನು ಅನ್ನ ತಿಂತಿದ್ದೀನಿ ಅದ್ರ ಮೇಲೆ ಆ ತಾಯಿ ಹೆಸರು ಇದೆ. ಇವತ್ತು ನಾನು ಉಸಿರಾಡ್ತಿದ್ದೀನಿ, ಇವತ್ತು ಒಂದೊಂದು ನನ್ನ ಪದಗಳು ಮಾತಾಡ್ತಿದ್ದೀನಿ ಅಂತ ಅಂದ್ರೆ ಎಲ್ಲ ಆ ತಾಯಿ ಆಶೀರ್ವಾದದಿಂದನೇ. ಇವತ್ತು ಇಲ್ಲಿ ಕೂತಿದ್ದೀನಿ ಅಂದ್ರೂ ಕೂಡ ಆ ತಾಯಿ ಆಶೀರ್ವಾದದಿಂದ, ಇವತ್ತು ಇಲ್ಲಿ ಚರ್ಚೆ ಆಗ್ತಿದೆ ಅಂದ್ರೂ ಕೂಡ ಆ ತಾಯಿ ನೋಡ್ತಾ ಇರ್ತಾಳೆ. ಅಂಡ್ ನಮ್ಗೆಲ್ಲ ಎಷ್ಟು ಸೌಭಾಗ್ಯ, ನಾವು ಆ ತಾಯಿ ಬಗ್ಗೆ ಹೇಳ್ತೀರಿ, ವರ್ಣಿಸ್ತೀರಿ ಅಂತಂದ್ರೆ ಎಷ್ಟೇ ವರ್ಣಿಸಿದ್ರು ಆ ತಾಯಿ ಬಗ್ಗೆ ಎಷ್ಟೇ ಹೇಳಿದ್ರು ಕೂಡ ಸಾಲದು. ಏನಕ್ಕೆ ಅಂತಂದ್ರೆ ಇದು ಕೂಡ ಒಂದು ಮೂಕಾಂಬಿಕೆಯ ಸೇವೆಯ ಒಂದು ಭಾಗ ಅಂತ ನಾನು ನಂಬುತ್ತೀನಿ. ಸುರೇಶ್ ಗುರುಜಿ, ಇಲ್ಲಿ ಮೂಕಾಂಬಿಕೆ ದರ್ಶನ ಪಡ್ಕೊಳ್ಳೋದು ಅಂತಂದ್ರೆ ಒಂದ್ ರೀತಿ ನಮ್ಗೆ ಅಲ್ಲಿ ಎಲ್ಲಾ ರೀತಿಯ ಅವಕಾಶಗಳು, ಒಂದು ಸೌಪರ್ಣಿಕಾ ನದಿ ಇದೆ, ಅಲ್ಲಿ ಮಿಂದೆದ್ರೆ ಆರೋಗ್ಯ ಸುಧಾರಿಸುತ್ತೆ ಅನ್ನುವಂಥ ನಂಬಿಕೆ ಇದೆ. ಅದ್ರ ಜೊತೆಗೆ ಕೊಡಚಾದ್ರಿ ಬೆಟ್ಟ ಇದೆ, ಮತ್ತೆ ಸ್ವಯಂ ಭೂಲಿಂಗ ಕೂಡ ಇದೆ. ಈ ವಿಶೇಷತೆಗಳ ಬಗ್ಗೆ ಹೇಳೋದಾದ್ರೆ, ಕೊಡಚಾದ್ರಿ ಬೆಟ್ಟ ತಪಸ್ಸಿನ ಶಕ್ತಿ ಇರತಕ್ಕಂಥ ಬೆಟ್ಟ. ಶಂಕರಾಚಾರ್ಯರು ಅಲ್ಲೇ ತಪಸ್ಸು ಮಾಡಿರ್ತಕ್ಕಂಥ ತಪಸ್ಸಿನ ಜಾಗ, ಶಕ್ತಿ ಜಾಗ. ಇನ್ನು ನದಿ ಸ್ನಾನ ಸಂಕ್ರಮಣಗಳಾಗ್ತದೆ. ಸಂಕ್ರಮಣಗಳಾಗುವಾಗ ಅದು ತುಲಾ ಸಂಕ್ರಮಣ ಆಗಿರ್ಬೋದು, ಮಕರ ಸಂಕ್ರಮಣ ಆಗಿರ್ಬೋದು, ಪ್ರತಿ 12 ಸಂಕ್ರಮಣಗಳಲ್ಲೂ ಕೂಡ ಗ್ರಹಣಗಳ ಕಾಲದಲ್ಲಿ ನಮ್ಮ ಮೋಕ್ಷಾರ್ಥವಾಗಿ ಮಾಡ್ತಕ್ಕಂಥ ಸ್ನಾನ ಆಗ್ತದೆ. ಆ ಬೆಟ್ಟದ ತಪ್ಪಲಲ್ಲಿ ಬರ್ತಕ್ಕಂಥ ಔಷಧಿಗಳಲ್ಲಿ ಬಂದಿರತಕ್ಕಂಥ ಶಕ್ತಿ ಆ ನದಿಯಲ್ಲಿರ್ತದೆ. ಎಲ್ಲಕ್ಕಿಂತ ಮೇಲಾಗಿ ಅಮ್ಮನವರ ಕೈಯಲ್ಲಿ ಶಂಕು ಚಕ್ರ, ಪ್ರಭಾವಳಿಯಲ್ಲಿ ಕೀರ್ತಿ ಮುಖ, ಇದೆಲ್ಲ ಏನು ಹೇಳುತ್ತೆ, ಅಮ್ಮನವ್ರು ಕೂತಿರೋದು ಸಿಂಹಾಸನ. ಅಂದರೆ ಸಿಂಹಾಸನ ಅಂದಾಗ ರಾಜರು ಕೂತ್ಕೊಳ್ತಕ್ಕಂಥ ಸಿಂಹಾಸನದ ಮೇಲೆ. ಸಿಂಹಾಸನ, ಅವಳು ರಾಣಿ ಅಂತ, ಅಮ್ಮನ ಕೂತಿರೋದು ರಾಣಿ ಸಿಂಹಾಸನದ ಮೇಲೆ. ಕೈಯಲ್ಲಿ ಚಕ್ರ ಇದೆ. ಆ ಚಕ್ರದ ಏನು ಅಂದರೆ, ಈಗ ಇವರು ತಾನು ಹೇಳಿದ್ರು ಕೊಲ್ಲೂರು ಅಂದರೆ ಈ ಕೊಲ್ಲೂರು ಹೆಸರದು, ಕೊಲ್ಲೂರು ಬೇರೆ, ಕೊಲ್ಲುವರು ಬೇರೆ. ಸೊ ಕೊಲ್ಲುವರು ಅಂತಂದರೆ ಯಾರು, 2 ರೀತಿಯಾಗಿರ್ತಕ್ಕಂಥ ಶತ್ರುಗಳು. 2 ರೀತಿ ಶತ್ರು ಇರ್ತಾರೆ. ಒಂದು ಸ್ವಯಂಕೃತ ಶತ್ರು, ಒಂದು ಪರಕೃತ ಶತ್ರು ಅಂತ. ಅಂದರೆ ಶತ್ರುಗಳನ್ನು ನಾನಾಗಿ ನಾನು ಉತ್ಪತ್ತಿ ಮಾಡ್ಕೊಳ್ತಕ್ಕಂಥದ್ದು. ಇನ್ನೊಂದು, ನಾನು ಯಾರಿಗೂ ತಂಟೆ ಕೊಡ್ತಾ ಇದ್ರು ನನ್ನ ತಂಟೆಗೆ ಇನ್ನೊಬ್ರು ಬರ್ತಕ್ಕಂಥದ್ದು, ಅದು ಪರಕೃತ ಶತ್ರು ಅಂತ ಕರೀತಾರೆ. ಆ 2 ರೀತಿ ಶತ್ರುಗಳನ್ನು ನಮ್ಗೆ ಕೇಳ್ತಾರೆ ಯಾರಾದರೂ, ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರೀತಾರೆ. ಅಂದರೆ ಅಭಿಚಾರ, ಮಾಟ, ಮಂತ್ರ, ಕೃತಿಮ ಅನ್ನೋದು ನಾವೆಲ್ಲ ಕೇಳಿರ್ತೀವಿ. ಅಂತಹದ್ದು ಏನಾದರೂ ನಮಗೆ ಕಂಡು ಬಂದಾಗ ಅದು ನಮಗೆ ಆಗ್ತಕ್ಕಂಥ ಅನುಭವಗಳಾಗಿರ್ಬೋದು ಅಥವಾ ಜ್ಯೋತಿಷಿಗಳು ಹೇಳ್ಬೋದು, ಯಾವುದೋ ರೀತಿಯಾಗಿರ್ತಕ್ಕಂಥ ಒಂದು ದೃಷ್ಟಿ ಮಾಧ್ಯಮದಲ್ಲಿ ನಮಗೆ ಗೊತ್ತಾಗ್ತದೆ. ಏನೋ ನನಗೆ ಯಾರೋ ಏನೋ ಆಗಿರ್ಬೋದು, ನನಗೇನೋ ಅಭಿಚಾರ ಮಾಟ ಮಂತ್ರ ಆಗಿರ್ಬೋದು, ಅಥವಾ ನನಗೆ ದೃಷ್ಟಿದೋಷ ಆಗಿರ್ಬೋದು ಅಂತಂದರೆ ಅಮ್ಮನವರ ಕೈಯಲ್ಲಿ ಚಕ್ರ ಇದೆ. ಆ ಚಕ್ರ 2 ರೀತಿಯಾಗಿರ್ತಕ್ಕಂಥ ಚಕ್ರ ಇರುತ್ತೆ. ಅದು ಪೂಜಾ ಚಕ್ರ ಇರ್ಬೋದು ಅಥವಾ ಪ್ರಯೋಗ ಚಕ್ರ ಅಂತ ಕರಿತೀವಿ. ಆದರೆ ಧಾರಣ ಚಕ್ರಗಳು ಬೇರೆ. ಆದರೆ ಇಲ್ಲಿ ಪೂಜಾ ಚಕ್ರ ಮತ್ತು ಪ್ರಯೋಗ ಚಕ್ರ ಅಂತ ಇರ್ತದೆ. ನಾವೇನಾದರೂ ನನಗೆ ಹೇಳ್ತಾರೆ, ನನಗೆ ಏನಾದರೂ ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ, ನನಗೆ ಕೃತ್ರಿಮ ಆಗಿದೆ, ನನಗೆ ನೀವು ಅದರಿಂದ ಮುಕ್ತಿ ಕೊಡ್ಸಿ ಅಂದರೆ ನಾವು ಜ್ಯೋತಿಷಿಗಳಾಗಿ ಮಾಂತ್ರಿಕರಾಗಿ ಮಾಡೋದು ಒಂದೇ ಒಂದು ಸುದರ್ಶನ ಪ್ರಯೋಗವನ್ನು ಮಾಡ್ತೀವಿ. ಅಮ್ಮನವ್ರ ಕೈಲಿರ್ತಕ್ಕಂಥ ಚಕ್ರ, ಆ ಚಕ್ರವನ್ನು ಪ್ರಯೋಗ ಮಾಡ್ತೀವಿ. ಪ್ರಯೋಗ ಅಂತಂದರೆ 2 ರೀತಿ ಪ್ರಯೋಗ. ಅದರಲ್ಲಿ ಒಳ್ಳೆಯದನ್ನು ಮಾಡ್ತಕ್ಕಂಥದ್ದಿದೆ, ಕೆಟ್ಟದನ್ನು ಮಾಡ್ತಕ್ಕಂಥದ್ದು, ಎರಡೂ ಪ್ರಯೋಗ ಮಾಡ್ತಕ್ಕಂಥದ್ದಿದೆ. ಯಾರು ಯಾವ ರೀತಿಯಾಗಿರ್ತಕ್ಕಂಥ ಅಭಿಚಾರವನ್ನು ಪ್ರಯೋಗ ಮಾಡ್ತಾರೆ ಅಂತಂದರೆ 2 ಮಾಡ್ತಾರೆ. ಒಂದು, ಅಮ್ಮನವ್ರ ಕೈಲಿರ್ತಕ್ಕಂಥ ತ್ರಿಶೂಲ ಎಲ್ಲಿದೆಯೋ ಆ ತ್ರಿಶೂಲ ಇಟ್ಕೊಂಡೆ, ಅದಕ್ಕೆ ನೀವು ನೋಡಿರ್ಬೋದು, ತ್ರಿಶೂಲಕ್ಕೆ ಒಂದು ನಿಂಬೆಹಣ್ಣು ಚುಚ್ತಾರೆ ಬಲಿಯಾಗಿ. ತ್ರಿಶೂಲವನ್ನು ಪ್ರಯೋಗ ಮಾಡಿದ್ರೆ ಅವನಿಗೆ ಮಾರಣ ಆಗ್ತದೆ. ಅದು ಬಿಟ್ಟರೆ ಈ ಸುದರ್ಶನ ಪ್ರಯೋಗ ಮಾಡೋದ್ರಿಂದ ಮಾರಣ ಆಗ್ತದೆ.